ಹಾಯ್ ನಮಸ್ಕಾರ, ನಾನು ನಿಮ್ಮ ಆರ್ ಜೆ ಬೆಕ್ಕಿ. ಥ್ಯಾಂಕ್ ಯು ಫಾರ್ ಟ್ಯೂನಿಂಗ್ ಇನ್ 92.7 ಬಿಗ್ ಎಫ್ ಎಂ. ಏನಿದು ಟ್ಯೂನ್ ಇನ್ ಫ್ರೀಕ್ವೆನ್ಸಿ ಅಲ್ವಾ? ರೇಡಿಯೋಲ್ ಬರೋ ವಿಕ್ಕಿ ವಿಡಿಯೋ ಅಲ್ಲ ಹೇಗೆ? ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬೈ ದ ವೇ, ವಿಕ್ಕಿ ಬಂದಿರೋದು ಇವತ್ತು ಸಹಕಾರ ನಗರಕ್ಕೆ. ಸಹಕಾರ ನಗರದಲ್ಲಿ ಒಂದು ಗಣೇಶನ ದೇವಸ್ಥಾನ ಇದೆ, ಅದೊಂದು ದೊಡ್ಡ ಗ್ರೌಂಡ್ ಇದೆ. ಅದರ ಆಪೋಸಿಟ್ ಅಲ್ಲಿ ಜೋಶೀಸ್ ಯೂರಾಲಜಿ ಅಂಡ್ ಆಂಡ್ರಾಲಜಿ ಸೆಂಟರ್ ಇದೆ. ಅಲ್ಲಿ ನನ್ನ ಜೊತೆಯಲ್ಲಿ ಇವತ್ತಿನ ಮಾತುಕತೆಗೆ, ಸಂವಾದಕ್ಕೆ ನಮ್ಮ ಡಾಕ್ಟರ್ ಇದ್ದಾರೆ, ಡಾಕ್ಟರ್ ಪ್ರವೀಣ್ ಜೋಶಿ ಸರ್. ನಮಸ್ಕಾರ, ವೆಲ್ಕಮ್ ಟು ದ ಶೋ. ನಮಸ್ಕಾರ ವಿಕ್ಕಿ ಅವರೇ. 92.7 ಬಿಗ್ ಎಫ್ ಎಂ ಕೇಳೋ ಎಲ್ಲ ಕೇಳುಗರಿಗೆ ಒಂದು ವಿಡಿಯೋ ಅಲ್ಲಿ ವಿಚಾರಗಳನ್ನ ತಿಳಿಸುವಂತ ಪ್ರಯತ್ನ. ನನ್ನ ಜೊತೆಲಿದ್ದಾರೆ ಡಾಕ್ಟರ್ ಪ್ರವೀಣ್ ಜೋಶಿ ಅವರು, ಹೂಸ್ ಅ ಯೂರೋ ಆಂಡ್ರಾಲಜಿಸ್ಟ್. ಸರ್ ನಮಸ್ಕಾರ. ನಮಸ್ತೆ ವಿಕ್ಕಿ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಸರ್, ದಸರಾ ಹಬ್ಬ ಮುಗೀತು, ದೀಪಾವಳಿ ಹಬ್ಬ ಮುಗೀತು, ಹಬ್ಬಗಳು ಮುಗಿತಾನೆ ಇರುತ್ತೆ, ಬಟ್ ಮನುಷ್ಯನ ಸಮಸ್ಯೆಗಳು ಮಾತ್ರ ಮುಗಿಯಲ್ಲ. ಹೌದು, ಬಹಳ ಕರೆಕ್ಟ್ ಹೇಳಿದ್ರಿ. ಮನುಷ್ಯ ಇರುವವರೆಗೆ ಸಮಸ್ಯೆಗಳು ಬರ್ತಾನೆ ಇರುತ್ತೆ. ಹೊಸ ಯುಗದಂತೆ ಹೊಸ ಸಮಸ್ಯೆಗಳು ಬರ್ತವೆ. ಅದರ ತಕ್ಕಂಗೆ ಹೊಸ ಹೊಸ ಪರಿಹಾರಗಳನ್ನು ನಾವು ಕಂಡು ಹಿಡಿಯುವಂತ ಪ್ರಯತ್ನ ಮಾಡ್ತಾನೆ ಇರಬೇಕು. ಸೊ ಅಖಂಡ ಭಾರತದಲ್ಲಿ ಬಹಳಷ್ಟು ಸಮಸ್ಯೆಗಳಿದೆ, ಎಸ್ಪೆಷಲಿ ಹೆಲ್ತ್ ಇಶ್ಯೂಸ್ ಅಂತ ಬಂದಾಗ ಗಂಡಸರಲ್ಲಿ ಕೆಲವು ಇಶ್ಯೂಸ್ ಆಗ್ಲಿ, ಗಂಡಸರಲ್ಲಿ ಇರುವಂತಹ ಕೆಲವೊಂದು ಏನಂತೀರಿ, ಹೇಳ್ಕೊಳಕ್ ಆಗದೆ ಇರುವಂತ ವಿಚಾರಗಳಂತ ಇರುತ್ತಲ್ವಾ, ಆ ಎಲ್ಲಾ ವಿಚಾರಗಳ ಬಗ್ಗೆ ನೀವು ಮಾತಾಡಲ್ಲ, ಬಟ್ ನಾವು ಮಾತಾಡಿಸ್ತೀವಿ ಡಾಕ್ಟರ್ನ. ಸೊ ಡಾಕ್ಟರ್ ರೆಡಿ ಇದೀರಲ್ಲ ನಮ್ಮ ಇವತ್ತಿನ ಪ್ರಶ್ನೆಗೆ? ಖಂಡಿತ. ಇಂಟರ್ವ್ಯೂ ಸೆಷನ್ಗೆ ಆಲ್ ಸೆಟ್? ಪ್ಲೀಸ್ ಸ್ಟಾರ್ಟ್. ಸೊ ವಿ ಆರ್ ಕಂಟಿನ್ಯೂಯಿಂಗ್ ವಿತ್ ದ ಇಂಟರ್ವ್ಯೂ. ಸರ್, ಈಗ ಸೆಕ್ಷುವಲ್ ಹೆಲ್ತ್ ಅಂತ ಬಂದಾಗ ಗಂಡಸರಿಗಾಗ್ಲಿ ಹೆಣ್ಮಕ್ಳಿಗಾಗ್ಲಿ ಒಂದು ಇಂತಿಷ್ಟು ವಯಸ್ಸುಗಳಾದ್ಮೇಲೆ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಬದುಕಿನ ಅದು ಒಂದು ಒಳ್ಳೆ ಅನುಭವದ ಸಮಯ ಅಂತ ಹೇಳ್ಬೋದು. ಹೌದು. ಗಂಡಸರಲ್ಲಿ ಕೆಲವೊಂದ್ಸರಿ ಈ ಸಮಸ್ಯೆಗಳು ಎದುರಾದಾಗ ಎಷ್ಟೋ ಜನ ಹೇಳ್ಕೊಳಲ್ಲ, ಬಹಳಷ್ಟು ವರ್ಷಗಳ ಕಾಲನೇ ಹೇಳ್ಕೊಡಲ್ಲ. ಎಕ್ಸಾಂಪಲ್ ನಾನು ಹೇಳೋದಾದ್ರೆ, ಈಗ ನಮ್ದೊಂದಷ್ಟು ವಿಚಾರಗಳನ್ನ ನಾವು ಇವತ್ತು ಮಾತಾಡಕ್ ಹೊರಟಿರೋದು ಎರೆಕ್ಟೈಲ್ ಡಿಸ್ಫಂಕ್ಷನ್ ಬಗ್ಗೆ, ಅದಂದ್ರೆ ED ಅಂತ ಕರಿತೀವಿ ಅದನ್ನ, ಅಂಡ್ ಪ್ರಿಮೆಚ್ಯೂರ್ ಇಜಾಕ್ಯುಲೇಷನ್ ಬಗ್ಗೆ. ಅಂಡ್ ಇದನ್ನ ಕನ್ನಡದಲ್ಲೂ ತಿಳಿಸ್ತೀವಿ, ತಲೆ ಕೆಡ್ಸ್ಕೋಬೇಡಿ. ಓಕೆ, ಲೋ ಲಿಬಿಡೋ, ಮೇಲ್ ಇನ್ಫರ್ಟಿಲಿಟಿ, ಮತ್ತೆ ಈ ತರ ಎಲ್ಲ ಕೆಲವು ವಿಚಾರಗಳು ಪೇಷಂಟ್ಸ್ ವಾಯ್ಸ್ ಮಾಡ್ಬೇಕಾಗತ್ತೆ. ಕೆಲವು ಸಮಸ್ಯೆಗಳನ್ನ ನಾವು ಹೇಳ್ಕೊಳ್ದೇ ಇದ್ರೆ ಯಾರಿಗೂ ಅರ್ಥನೇ ಆಗಲ್ಲ. ಸೊ ಡಾಕ್ಟರ್, ಇವತ್ತು ನನ್ನ ಮೊದಲನೇ ಪ್ರಶ್ನೆ, ಈ ಸೆಕ್ಷುವಲ್ ಸಮಸ್ಯೆಗಳು ಅಂತ ಸಂಬಂಧಪಟ್ಟಾಗ ಕಾಮನ್ ಆಗಿ ಸೆಕ್ಷುವಲ್ ಹೆಲ್ತ್ ಇಶ್ಯೂಸ್ ಅಂತ ಬರೋದು ಗಂಡಸರಲ್ಲಿ, ಎಸ್ಪೆಷಲಿ ಭಾರತೀಯರ ಗಂಡಸರಲ್ಲಿ ಯಾವ್ದು ಡಾಕ್ಟರ್? ಇಂಗ್ಲಿಷ್ ಅಲ್ಲಿ ನಾವು ಅದನ್ನ ಸೆಕ್ಷುವಲ್ ಡಿಸ್ಫಂಕ್ಷನ್ ಅಂತ ಕರಿತೀವಿ, ಕನ್ನಡದಲ್ಲಿ ಲೈಂಗಿಕ ದೌರ್ಬಲ್ಯ ಅಂತ ಕರಿತೀವಿ. ಈ ಲೈಂಗಿಕ ದೌರ್ಬಲ್ಯ ಅಥವಾ ಸೆಕ್ಷುವಲ್ ಡಿಸ್ಫಂಕ್ಷನ್ ಅನ್ನೋದು ಬಹಳ ವಿವಿಧವಾದ ಅದಕ್ಕೆ ಸ್ಪೆಕ್ಟ್ರಮ್ ಇದೆ. ಒಂದು ಸಣ್ಣ ಎಪಿಸೋಡ್ ಇಂದ ಹಿಡ್ಕೊಂಡು ಪರ್ಮನೆಂಟ್ ಡ್ಯಾಮೇಜ್ ಆಗಿರೋವರೆಗೂ ಒಬ್ಬ ಗಂಡಸು ಅದರಿಂದ ತೊಂದರೆಗಳನ್ನ ಅನುಭವಿಸ್ತಾ ಇರಬಹುದು. ಓಕೆ. ಇದೆಲ್ಲದರಲ್ಲಿ ಸಹಜವಾದ ತೊಂದರೆ ಕಾಡುವುದು ಅಂತಂದ್ರೆ ಎರೆಕ್ಟೈಲ್ ಡಿಸ್ಫಂಕ್ಷನ್. ದಟ್ ವಾಸ್ ಮೈ ನೆಕ್ಸ್ಟ್ ಕ್ವೆಶ್ಚನ್ ಡಾಕ್ಟರ್. ಅಂದ್ರೆ ನಿಮಿರುವಿಕೆ ಸಮಸ್ಯೆ. ಗಂಡಸರಿಗೆ ತನ್ನ ಲಿಂಗ ಸೆಕ್ಷುವಲ್ ಆಕ್ಟಿವಿಟಿ ಅಂದ್ರೆ ಹೆಂಗಸ ಜೊತೆಗೆ ಒಂದು ಸಂಭೋಗ ಮಾಡೋ ಪ್ರಯತ್ನ ಮಾಡಿದಾಗ ಗಟ್ಟಿ ಆಗದೆ ಇರೋದು, ಹಾರ್ಡ್ ಆಗದೆ ಇರೋದು, ಇದು ನಿಮಿರುವಿಕೆ ಸಮಸ್ಯೆ. ಇನ್ನು ಶೀಘ್ರ ಸ್ಖಲನ ಅಂದ್ರೆ ಇಂಗ್ಲಿಷ್ ಅಲ್ಲಿ ಪ್ರಿಮೆಚ್ಯೂರ್ ಇಜಾಕ್ಯುಲೇಷನ್ ಅಂತ ಕರಿತೀವಿ. ಶೀಘ್ರ ಸ್ಖಲನ, ನಿಮಿರುವಿಕೆ ಸಮಸ್ಯೆಗಳು ಎರಡು ಆಲ್ಮೋಸ್ಟ್ 80-85% ಜನಗಳನ್ನ, ಗಂಡಸರನ್ನ ಈ ಜಗತ್ತಿನಲ್ಲಿ ಒಂದಿಲ್ಲ ಒಂದ್ ಸಮಯದಲ್ಲಿ ಕಾಡಿಸಿ ಹೋಗುತ್ತೆ. ಇದರದ್ದು ಸ್ಪ್ರೆಡ್ ಆಲ್ ಓವರ್ ದ ವರ್ಲ್ಡ್. ಜಗತ್ತಿನಲ್ಲಿ ಇಂಥ ಗಂಡಸು ಈ ತೊಂದರೆ ಅನುಭವಿಸಿಲ್ಲ ಈ ಜೀವನದಲ್ಲಿ ಅಂತ ಇಲ್ವೇ ಇಲ್ಲ, ಗ್ಯಾರಂಟಿ ಅನುಭವಿಸಿರ್ತಾರೆ. 85%. ಹೌದು, ಎರಡು ಸೇರ್ಕೊಂಡು. ಇನ್ನ ಸಣ್ಣ ಪುಟ್ಟ ಬೇರೆ ಬೇರೆ ಸಮಸ್ಯೆಗಳಿದೆ, ಸ್ವಲ್ಪ ಅನ್ಕಾಮನ್ ಆದ್ರೆ ಇರ್ತವೆ. ಅಂದ್ರೆ ಎಜಾಕ್ಯುಲೇಟೆಡ್ ಡಿಸ್ಫಂಕ್ಷನ್, ಸ್ವಲ್ಪ ಕೆಲವರಿಗೆ ಎಜಾಕ್ಯುಲೇಷನ್ ಆಗೋದೇ ಇಲ್ಲ, ಡಿಲೇಡ್ ಎಜಾಕ್ಯುಲೇಷನ್ ಹೇಳ್ತೀವಿ. ಕೆಲವರಿಗೆ ಡಯಾಬಿಟೀಸ್ ಗಳಿಂದ ರೆಟ್ರೋಗ್ರೇಡ್ ಎಜಾಕ್ಯುಲೇಷನ್ ಆಗುತ್ತೆ. ಕೆಲವರಿಗೆ ಲಾಸ್ ಆಫ್ ಲಿಬಿಡೋ, ಅಂದ್ರೆ ದೈಹಿಕವಾಗಿ ಆರೋಗ್ಯವಾಗಿರ್ತಾರೆ, ಪರ್ಫೆಕ್ಟ್ ಇರ್ತಾರೆ ಹೆಲ್ತ್ ಅಲ್ಲಿ, ಆದ್ರೆ ಮೈಂಡ್ ಅಲ್ಲಿ ವರ್ಕ್ ಆಗಲ್ಲ. ಒಂದು ಹೆಣ್ಣನ್ನ ನೋಡಿದಾಗ ಅವ್ರ ಬಗ್ಗೆ ಒಂದು ಫೀಲಿಂಗ್ಸ್ ಬರಬೇಕು, ಅದೆಲ್ಲ ನಾರ್ಮಲ್ ಗಂಡಸರಿಗೆ ಆಗೋದು. ಇವರಿಗೆ ಆ ಫೀಲಿಂಗ್ಸ್ ಬರೋದಿಲ್ಲ. ಮದುವೆ ಆಗಿದ್ರು ಮದುವೆ ಫೋರ್ಸ್ ಆಗಲು, ಲವ್ ಮ್ಯಾರೇಜ್ ಅಲ್ಲಿ ಎಷ್ಟೋ ಸತಿ ರೆಗ್ಯುಲರ್ ಸೆಕ್ಷುವಲ್ ಲೈಫ್ ಇರುತ್ತೆ, ಸಡನ್ ಆಗಿ ಒಂದ್ ದಿವಸಕ್ಕೆ ಅವ್ರಿಗೆ ಮೈಂಡ್ ಅಲ್ಲಿ ಇಂಟ್ರೆಸ್ಟ್ ಹೊರಟೋಗ್ಬಿಡುತ್ತೆ. ಸೊ ಇದನ್ನ ನಾವು ಲಾಸ್ ಆಫ್ ಲಿಬಿಡೋ ಅಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ. ಲಿಬಿಡೋ ಅಂದ್ರೆ ಮನಸ್ಸಿನಲ್ಲಿ ಹುಟ್ಟುವಂತ ಒಂದು ಆಸೆ, ಸೆಕ್ಷುವಲ್ ಪ್ರಾಕ್ಟೀಸ್ ಬಗ್ಗೆ ಒಂದು ಆಸೆ, ಫ್ಯಾಂಟಸಿ. ಅದನ್ನ ಅವರು ಒಂದು ಹೆಂಗಸನ್ನ ನೋಡಿದಾಗ ಅವ್ರ ಮನಸ್ಸಿನಲ್ಲಿ ಆ ಭಾವನೆಗಳು ಹುಟ್ಟಬೇಕು. ಭಾವನೆ ಹುಟ್ಟಲಿಲ್ಲ ಅಂತಂದ್ರೆ ದೇಹ ರೆಸ್ಪಾಂಡ್ ಮಾಡಲ್ಲ. ಮೇನ್ ಸ್ವಿಚ್ ಬ್ರೈನ್. ಸ್ವಿಚ್ ಆಫ್ ಮಾಡಿ ನೀವು ಬಲ್ಬ್ ಹತ್ತಲಿಲ್ಲ ಅಂತಂದ್ರೆ
ಸೊ ಆಗದಿರೋ ವಿಷಯ. ಸರ್ಕ್ಯೂಟಲ್ ಪ್ರಾಬ್ಲಮ್. ಪ್ರಾಬ್ಲಮ್ ಇದೆ ಹಂಗೆ. ಸೊ ಈಗ ನೀವು ಬಹಳಷ್ಟು ವಿಚಾರಗಳನ್ನ ಒಂದು ಪಕ್ಷಿ ನೋಟ ತಿಳಿಸ್ಕೊಟ್ರಿ ಡಾಕ್ಟರ್. ಈಗ ಸ್ಟ್ರೇಟ್ ಟು ದ ಕ್ವೆಶ್ಚನ್, ಈಗ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂತ ಹೇಳಿದ್ರಿ, ಈ ED ಅಂತ ಏನ್ ಕರಿತೀವಿ ಇನ್ ಅದರ್ ವರ್ಡ್ಸ್. ಇದು ಡಾಕ್ಟರ್, ಇದನ್ನ ಫೇಸ್ ಮಾಡುವಂತ ಎಷ್ಟೋ ಗಂಡಸರು ಸಮಸ್ಯೆ ತನ್ನಲ್ಲಿದೆ ಅಂತ ಎಲ್ಲೋ ಹೇಳ್ಕೊಳಕ್ ಆಗಲ್ಲ. ಹೌದು. ಅಂದ್ರೆ ಗಂಡಸಿಗೆ ಅದೊಂದು ಇರುತ್ತೆ, ಅದೊಂದು ಕ್ವಶನ್ ಮಾರ್ಕ್, ಅವ್ರಿಗೆ ಎಕ್ಸ್ಕ್ಲಮೇಟರಿ, ನನ್ನಲ್ಲಿ ಸಮಸ್ಯೆ ಇದೆ ಅಂತ ಹೇಳ್ಕೊಂಡ್ಬಿಟ್ರೆ ಅನ್ನೋದು. ಸೊ ಡಾಕ್ಟರ್, ಇದ್ರ ಬಗ್ಗೆ ಒಂಚೂರು ಸಿ ಎರೆಕ್ಟೈಲ್ ಸದ್ಯಕ್ಕೆ ಫಸ್ಟ್ ನಿಮ್ಗೆ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂದ್ರೆ ಏನಂತ ಹೇಳ್ತೀನಿ. ಆ ನಂತರ ಕೆಲವು ಪ್ರಶ್ನೆಗಳ ನಂತರ ವಿಲ್ ಕಮ್ ಬ್ಯಾಕ್ ಟು ದಿಸ್, ಗಂಡಸರು ಯಾಕೆ ಇದನ್ನ ಹೇಳ್ಕೊಳ್ಳೋದಿಲ್ಲ ಅಂತ. ಹಾ ಸರ್. ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಥವಾ ED ಅಂತನ್ನೋದು ನಾನು ಹೇಳಿದ್ನಲ್ಲ, 50% ಗಂಡಸರ ಜನಸಂಖ್ಯೆ ಜಗತ್ತಿನಲ್ಲಿ ಎಲ್ರಿಗೂ ತೊಂದರೆ ಕೊಡ್ತಾ ಇದೆ. ಯಾವಾಗಲೂ ಇರೋದಿಲ್ಲ. ಸಣ್ಣ ವಯಸ್ಸಿನಲ್ಲಿ ಕಡಿಮೆ, ವಯಸ್ಸಾಗ್ತಾ ಆಗ್ತಾ ತೊಂದರೆ ಜಾಸ್ತಿ ಆಗೋದು, ಇದು ನ್ಯಾಚುರಲ್ ಸ್ಪೆಕ್ಟ್ರಮ್. ಇದರಲ್ಲಿ ಗಂಡಸನಿಗೆ ನಿಮರುವಿಕೆ ಸಮಸ್ಯೆ ಆಗುತ್ತೆ, ಹಾರ್ಡ್ ಆಗೋದಿಲ್ಲ. ಸಂಭೋಗ ಮಾಡಕ್ಕೆ ಹೆಂಗಸ ಜೊತೆಗೆ ಕಲ್ತಾಗ, ಜೊತೆಗೆ ಹೋದಾಗ ಎಲ್ಲ ಅವ್ರ ಆಸೆಗಳ ಮುಖಾಂತರ ಫೋರ್ ಪ್ಲೇ ಅಂತ ಏನ್ ಹೇಳ್ತೀವಿ ನಾವು, ಅದನ್ನ ಮಾಡ್ತಾ ಇರ್ತಾರೆ. ಎಷ್ಟೊತ್ತಾದ್ರೂ ಅವ್ರಿಗೆ ಹಾರ್ಡ್ನೆಸ್ಸೇ ಬರೋದಿಲ್ಲ. ಸೊ ಇದರಿಂದ ತುಂಬಾ ಜನ ಗಂಡಸರು ನಿರಾಸೆ ಆಗ್ತಾರೆ. ಅವ್ರಿಗಿಂತ ಹೆಚ್ಚಾಗಿ ಅವ್ರ ಪಾರ್ಟ್ನರ್ಸ್ ನಿರಾಸೆ ಆಗ್ತಾರೆ. ಈ ನಾವೆಲ್ಲ ಗಂಡಸರ ಸಮಸ್ಯೆ ಮಾತಾಡ್ತಿದೀವಿ, ಇದರದ್ದು ಇನ್ನೊಂದು ಡೈಮೆನ್ಷನ್ ಇದೆ. ಹೆಂಗಸನಲ್ಲಿ ಅದರಿಂದ ಆಗೋ ಪರಿಣಾಮ ಏನು, ಯಾರು ಕ್ವಶನ್ ಮಾಡಲ್ಲ. ಎಮೋಷನಲ್. ಸಿಕ್ಕಾಪಟ್ಟೆ ಟ್ರಾಮಾ ಆಗುತ್ತೆ ಹೆಂಗಸರಿಗೆ. ಹಿಂದೂಸ್ತಾನಿ ಭಾರತೀಯ ನಾರಿಗಳು ಪಾಪ ಎಷ್ಟು ಒಳ್ಳೆಯವರು ಅಂತಂದ್ರೆ, ಗಂಡಸಿನ ಸಮಸ್ಯೆ ಮುಚ್ಚಿಡಕ್ಕೆ ಜಗತ್ತಿನಲ್ಲಿ ತಾವೇ ತಮ್ಮನೆ ತೊಂದರೆ ಇದೆ ಅಂತ ಹೇಳ್ಕೊಂಡು ತಿರುಗಾಡ್ತಾ ಇರ್ತಾರೆ, ಹೊರತಾಗಿ ಗಂಡಸಿನ ಸಮಸ್ಯೆ ಮುಚ್ಚಿಡ್ತಾ ಇರ್ತಾರೆ. ಹೌದು. ಬಟ್ ಗಂಡಸರಿಗೆ ತಮ್ಮ ತೊಂದರೆ ಅಂತ ಅರಿವಾದಾಗ ಅವರು ಕೇಳ್ಕೊಂಡ್ರೆ ಡಾಕ್ಟರ್ ಹತ್ರ ತುಂಬಾ ಅನುಕೂಲ ಆಗುತ್ತೆ. ಎಷ್ಟೊಂದು ಮುರಿಯುವಂತಹ ಮದುವೆಗಳನ್ನ ನಾವು ಸೇವ್ ಮಾಡ್ಬೋದು. ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಥವಾ ED ಅಂತ ಅನ್ನೋದು ಹೇಳಕ್ಕೆ ಒಂದು ಸುಲಭವಾದ ಸಮಸ್ಯೆ ವಿಚಾರ. ಬಟ್ ED ಅಂತಂದ್ರೆ ಇನ್ನೊಂದು ಅರ್ಥ ಇದೆ ಅದಕ್ಕೆ, ಎಂಡೋಥೀಲಿಯಲ್ ಡಿಸ್ಫಂಕ್ಷನ್ ಅಂತ. ಇದು ಮೆಡಿಕಲ್ ಲ್ಯಾಂಗ್ವೇಜ್ ಅಲ್ಲಿ ಹೇಳುವಂತಂದ್ರೆ, ಬಾಡಿಯಲ್ಲಿ ಎಲ್ಲೆಲ್ಲಿ ರಕ್ತನಾಡಿಗಳಿದಾವೋ ಎಲ್ಲ ರಕ್ತನಾಡಿಗಳಲ್ಲಿ ಒಂದು ಲೇಯರ್ ಆಫ್ ಎಪಿಥಿಲಿಯಂ ಇರುತ್ತೆ, ಅದನ್ನ ನಾವು ಎಂಡೋಥೀಲಿಯಂ ಕರಿತೀವಿ. ಆ ಲೈನಿಂಗ್ ಎಲ್ಲಿ ಚೆನ್ನಾಗಿರುತ್ತೋ ಅಲ್ಲಿ ಬ್ಲಡ್ ಫ್ಲೋ ಆಗುತ್ತೆ. ಆ ಲೈನಿಂಗ್ ಎಲ್ಲಿ ಡ್ಯಾಮೇಜ್ ಆಗುತ್ತೋ ಅಲ್ಲಿ ಬ್ಲಡ್ ಫ್ಲೋ ಆಗಲ್ಲ. ಅಂದ್ರೆ ಎರೆಕ್ಷನ್ ಸಮಸ್ಯೆ ಆಗ್ತಾ ಇದೆ ಯಾರಿಗಾದ್ರು ಅಂತಂದ್ರೆ, ಅವರಲ್ಲಿ ಈ ಎಂಡೋಥೀಲಿಯಂ ಅನ್ನೋ ಒಂದು ಇಂಪಾರ್ಟೆಂಟ್ ಸ್ಟ್ರಕ್ಚರ್ ಆಫ್ ದ ಬಾಡಿ ಡ್ಯಾಮೇಜ್ ಆಗ್ತಾ ಇದೆ ಅಂತ ನಾವು ಅನ್ಕೋಬೇಕು. ಓಕೆ. ಸೊ ED ಅಂತ ಹೇಳೋದು ಸುಲಭ, ಬಟ್ ಇದಕ್ಕೆ ಸೈಂಟಿಫಿಕ್ ಆಗಿ ಬಹಳಷ್ಟು ವಿಚಾರಗಳಿದೆ, ಸಿಕ್ಕಾಪಟ್ಟೆ ಇನ್ ಡೆಪ್ತ್ ಪ್ರೋಗ್ರೆಷನ್ ಇದೆ. ಕೆಲವೊಂದ್ಸತಿ ನಾವು ಡಾಕ್ಟರ್ ಕಮ್ಯುನಿಟಿ ಬಗ್ಗೆ ಏನ್ ಹೇಳಕ್ಕೆ ಹಿಂಗೆ ಇಷ್ಟಪಡ್ತಾ ಇಲ್ಲ, ಆದ್ರೆ ಕೆಲವು ಸತಿ ಏನಾಗುತ್ತೆ, ಪೇಷಂಟ್ಗಳಿಗೆ ಹೋಗಿದ ತಕ್ಷಣ ಕ್ವಿಕ್ ಆನ್ಸರ್, ಕ್ವಿಕ್ ರೆಸ್ಪಾನ್ಸ್ ಬೇಕು ಅಂತ ಆಸೆ ಪಡ್ತಾರೆ. ಸರ್ ನಂಗೆ ಹಿಂಗೆ ಎರೆಕ್ಷನ್ ಆಗ್ತಾ ಇಲ್ಲ, ಒಂದು ಮಾತ್ರೆ ಕೊಡಿ, ಐ ವಾಂಟ್ ಟು ಬಿಕಮ್ ಆಲ್ ರೈಟ್ ಅಂತ. ಆಸ್ ಡಾಕ್ಟರ್ಸ್ ನಮ್ಮ ಜವಾಬ್ದಾರಿ ಏನು ಅಂತಂದ್ರೆ, ಈ ಮನುಷ್ಯನಲ್ಲಿ ಎರೆಕ್ಷನ್ ಯಾಕೆ ಆಗ್ತಾ ಇಲ್ಲ, ಇವನ್ ವಯಸ್ಸಿಗೆ ಆಗಬೇಕಲ್ಲ. ಇದೇನು ಪ್ಯೂರ್ ಸೈಕಾಲಜಿಕಲ್ ಅಂತ ಹೆಂಗೆ ನಿರ್ಧಾರ ಮಾಡ್ತೀರಿ? ಯಾವುದು ಟೆಸ್ಟ್ ಹುಡುಕಿಲ್ಲ ಸೈಕಾಲಜಿಕಲ್ ಅಂತ ನಿರ್ಧಾರ ಮಾಡಕ್ಕೆ. ಬೇರೆ ದೈಹಿಕ ಸಮಸ್ಯೆಗಳು ಇಲ್ಲ ಅಂತ ಪ್ರೂವ್ ಆದ್ಮೇಲೆ ಸೈಕಾಲಜಿಕಲ್ ಅಂತ ಲೇಬಲ್ ಮಾಡೋದು. ಸೊ ಯಾಕೆ ಪ್ರೂವ್ ಮಾಡಬೇಕು, ಇಷ್ಟೆಲ್ಲ ಖರ್ಚು ಯಾಕೆ ಮಾಡಬೇಕು? ಏನ್ ಸುಮ್ನೆ ಒಂದು ಮೆಡಿಸಿನ್ ಕೊಟ್ಟರೆ ಸರಿ ಹೋಗ್ತಾರಲ್ಲ. ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂತ ಯಾವನಿಗೆ ಆಗ್ತದೋ ಆ ಗಂಡಸ್ನಲ್ಲಿ 5 ರಿಂದ 7 ವರ್ಷದ ನಂತರ ಹಾರ್ಟ್ ಅಟ್ಯಾಕ್ ಆಗೋ ಸಂಭಾವನೆ ಇರುತ್ತೆ. ಹೌದು. ನಾವು ಯಾಕೆ ಹೇಳ್ತೀವಿ ಮಾತು ಅಂದ್ರೆ, ಲಿಂಗದಲ್ಲಿ ಇರುವಂತಹ ರಕ್ತನಾಡಿಗಳು ತುಂಬಾ ಚಿಕ್ಕದಾಗಿರೋದ್ರಿಂದ ಬೇಗ ಬ್ಲಾಕ್ ಆಗ್ತವೆ. ಹಾರ್ಟ್ ನಲ್ಲಿ ಇರೋ ರಕ್ತನಾಡಿಗಳು ಅದರಿಂದ 10 ಟೈಮ್ ಜಾಸ್ತಿ ಅಗಲವಾಗಿರ್ತವೆ. ಸೊ ಬ್ಲಾಕ್ ಆಗಕ್ಕೆ ಅಷ್ಟು ಹೆಚ್ಚಿಗೆ ಸಮಯ ತಗೊಳುತ್ತೆ. ಸೊ ಆ 6 ರಿಂದ 7 ವರ್ಷ ನಮಗೆ ಲೈಫ್ ಅನ್ನ ಮಾಡಿಫೈ ಮಾಡಿ, ಟರ್ನ್ ಅರೌಂಡ್ ಮಾಡಿ, ಆರೋಗ್ಯಕರ ಜೀವನ ಶೈಲಿ ನಡೆಸಿ ನಾವು ಹಾರ್ಟ್ ಅಟ್ಯಾಕ್ ನ ತಪ್ಪಿಸಬಹುದು. ಸೊ ಬದುಕಿರ್ಬೇಕಂದ್ರೆ ಈ ಎರೆಕ್ಟೈಲ್ ಡಿಸ್ಫಂಕ್ಷನ್ ಬಗ್ಗೆನೂ ಗಮನ ಹರಿಸಬೇಕು. ಹೌದು. ಯಾರಾದ್ರೂ ತಮ್ಮ ಎರೆಕ್ಷನ್ಗೆ ಸಮಸ್ಯೆ ಆಗ್ತದೆ ಅಂತ ಅನಿಸಿದ್ರೆ ದಯವಿಟ್ಟು ಕಡೆಗಣಿಸ್ಬೇಡಿ. ಒಂದು ಸಿಂಪಲ್ ಟೆಸ್ಟ್ಗಳಿದಾವೆ, ಅವನ್ನ ಎವ್ಯಾಲ್ಯೂಯೇಟ್ ಮಾಡಿಕೊಂಡು ಯು ಕ್ಯಾನ್ ಬಿ ಅಗೇನ್ ಕಿಂಗ್ ಆಫ್ ಯುವರ್ ಲೈಫ್. ಸೊ ಈಗ ನಮ್ಮ ಡಾಕ್ಟರ್ನ ಮತ್ತೊಂದು ಪ್ರಶ್ನೆ ಕೇಳುವಂತ ಸಮಯ. ಡಾಕ್ಟರ್ ಪ್ರವೀಣ್ ಜೋಶಿ ಅವರು ನಮ್ಮ ಜೊತೆ ಇರೋದು, ಹೂಸ್ ಅ ಯೂರೋ ಆಂಡ್ರಾಲಜಿಸ್ಟ್.
ಡಾಕ್ಟ್ರೆ, ಈಗ ಎರೆಕ್ಟೈಲ್ ಡಿಸ್ಫಂಕ್ಷನ್ ಬಗ್ಗೆ ನಾವು ಮಾತಾಡಿದ್ವಿ, ವಿಚ್ ವುಡ್ ಅಲ್ಟಿಮೇಟ್ಲಿ ಲೀಡ್ ಟು ಹಾರ್ಟ್ ಅಟ್ಯಾಕ್. ಕ್ರಮೇಣ ಅದನ್ನ ಕರೆಕ್ಟ್ ಆಗಿ ನಾವು ಜಾಗೃತರಾಗದೇ ಇದ್ರೆ. ಕರೆಕ್ಟ್. ಸೊ ಈ ಒಂದು ವಿಚಾರ ತಿಳಿಸ್ಕೊಟ್ರಿ. ನನ್ನ ಮತ್ತೊಂದು ಪ್ರಶ್ನೆ ಇರೋದು, ಈ ಕೋರಿಲೇಷನ್ ಆಫ್ ಎರೆಕ್ಟೈಲ್ ಡಿಸ್ಫಂಕ್ಷನ್ ವಿತ್ ಕೋಮಾರ್ಬಿಡ್ ಅನ್ನೋ ವಿಚಾರ, ಕಂಡೀಷನ್ಸ್ ಇದೆಯಲ್ಲ. ಈಗ ಕೋಮಾರ್ಬಿಡ್ ಕಂಡೀಷನ್ಸ್ ಅಂದ್ರೆ ಏನು? ನಮ್ಮ ಜೀವನದಲ್ಲಿ ನಮ್ಮ ಜೊತೆಗೆ ದಿನನಿತ್ಯವಾಗಿರುತ್ತೆ, ತಾನಾಗೆ ಡೈರೆಕ್ಟ್ ಆಗಿ ಕೊಲ್ಲಲ್ಲ, ಆದ್ರೆ ಬೇರೆ ರೋಗಗಳನ್ನ ಹೆಚ್ಚು ಮಾಡಿ ಸಾಯಿಸುತ್ತೆ. ಡಯಾಬಿಟೀಸು ಡೈರೆಕ್ಟ್ ಆಗಿ ಯಾರಿಗೂ ತೊಂದರೆ ಕೊಡಲ್ಲ. ಹೌದು. ಹಾರ್ಟ್ ಅಟ್ಯಾಕ್ ಮಾಡಿಸಿ ಸಾಯಿಸುತ್ತೆ, ಸ್ಟ್ರೋಕ್ ಮಾಡಿಸಿ ಸಾಯಿಸುತ್ತೆ, ಕಿಡ್ನಿ ಫೇಲ್ಯೂರ್ ಮಾಡಿಸಿ ಸಾಯಿಸುತ್ತೆ, ಬಿಪಿನೂ ಅಷ್ಟೇ, ಕೊಲೆಸ್ಟ್ರಾಲ್ ಪ್ರಾಬ್ಲಮ್ ಅಷ್ಟೇ. ಇವೆಲ್ಲ ಯಾಕೆ ಅಂದ್ರೆ ಡೈರೆಕ್ಟ್ ಆಗಿ ತೊಂದರೆ ಕೊಡದಿದ್ರೆ ಬೇರೆ ಆರ್ಗನ್ಸ್ ನಲ್ಲಿ ತೊಂದರೆ ಮಾಡಿ ಪೇಷಂಟ್ ಅನ್ನ ಜೀವನದಲ್ಲಿ ತೊಂದರೆ ಕೊಡುತ್ತೆ. ಅದಕ್ಕೆ ಅದನ್ನ ನಾವು ಕೋಮಾರ್ಬಿಡ್ ಅಂತ ಕರಿತೀವಿ. ಈ ಕೋಮಾರ್ಬಿಡ್ ಕಂಡೀಷನ್ಗಳಿಂದ ರಕ್ತನಾಡಿಗಳಲ್ಲಿ ಮುಖ್ಯವಾಗಿ ಬ್ಲಾಕೇಜ್ ಆಗುತ್ತೆ. ಸಣ್ಣ ಸಣ್ಣ ರಕ್ತನಾಡಿಗಳು ಫಸ್ಟ್ ಬ್ಲಾಕ್ ಆಗ್ತದೆ. ನಾವು ಹಿಂದಿನ ಪ್ರಶ್ನೆ ಆನ್ಸರ್ ಮಾಡಿದಾಗ ಏನ್ ಹೇಳಿದ್ವಿ, ಸಣ್ಣ ರಕ್ತನಾಡಿಗಳು ಫಸ್ಟ್ ಬ್ಲಾಕ್ ಆಗೋದ್ರಿಂದ ಎರೆಕ್ಷನ್ ಸಮಸ್ಯೆ ಫಸ್ಟ್ ಬರುತ್ತೆ. ಅದರಿಂದ 5 ರಿಂದ 7 ವರ್ಷದ ನಂತರ ನಾವು ಅದನ್ನ ಕಡೆಗಣಿಸಿದ್ರೆ ದೊಡ್ಡ ದೊಡ್ಡ ರಕ್ತನಾಡಿಗಳು ಬ್ಲಾಕ್ ಆಗಿ ಹಾರ್ಟ್ ಅಟ್ಯಾಕು, ಬ್ರೈನ್ ಸ್ಟ್ರೋಕು ಅಥವಾ ಕಿಡ್ನಿ ಫೇಲ್ಯೂರು ಹೀಗಿರೋ ಸಮಸ್ಯೆಗಳು ಆಗಬಹುದು. ಇಂಡಿಯನ್ ಗಂಡಸರಲ್ಲಿ, ಭಾರತೀಯ ಗಂಡಸರಲ್ಲಿ ಒಂದು ಹೆಚ್ಚುವರಿಯಾದ ಒಂದು ಸಮಸ್ಯೆ ಇದೆ. ಏನು? ನೀವು ಆಗಲೇ ಹೇಳ್ದಂಗೆ ಇಂಡಿಯಾ ಈಸ್ ಐಡೆಂಟಿಫೈಡ್ ಆಸ್ ಅ ಡಯಾಬಿಟಿಕ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್. ಹೌದು. ಈಗ BP ಕ್ಯಾಪಿಟಲ್ ಆಫ್ ದ ವರ್ಲ್ಡ್ ಆಗಿದೆ. ಹೈಪರ್ಟೆನ್ಷನ್ ಬಂದ್ಬಿಟ್ಟಿದೆ. ಇದರದ್ದು ಏನಾಗುತ್ತೆ, BPನೂ ಜಾಸ್ತಿ, ಡಯಾಬಿಟಿಸು ಜಾಸ್ತಿ. ಅದನ್ನು ನಾವು ಗಣಿತ ಲೆಕ್ಕದರ ನೋಡಕ್ ಹೋದ್ರೆ ಎರೆಕ್ಟೈಲ್ ಡಿಸ್ಫಂಕ್ಷನ್ ಜಾಸ್ತಿ. ಇಂಡಿಯಾದಲ್ಲಿ ನಮ್ಮ ಮೋದಿಜಿ ಅವರು ಹೇಳೋ ಹಾಗೆ 35 ರಿಂದ 50 ವರ್ಷದ ಜನಸಂಖ್ಯೆ ತುಂಬಾ ಹೆಚ್ಚುವರಿ ಇರೋದ್ರಿಂದ ಈ ಪ್ರಾಬ್ಲಮ್ಗಳು ಈ ಜನಸಂಖ್ಯೆಯಲ್ಲೇ ಜಾಸ್ತಿ ಆಗ್ತದೆ. ಸೊ ವಾಟ್ ಈಸ್ ಅವರ್ ಸ್ಟ್ರೆಂಗ್ತ್ ಶುಡ್ ನಾಟ್ ಬಿಕಮ್ ಅವರ್ ವೀಕ್ನೆಸ್. ಅಬ್ಸಲ್ಯೂಟ್ಲಿ ಡಾಕ್ಟರ್, ಸತ್ಯ. ನಮ್ಮ ಯಂಗ್ ಪಾಪ್ಯುಲೇಷನ್ ಜನಸಂಖ್ಯೆ ಜಾಸ್ತಿ ಇರೋದನ್ನ ನಾವು ಸ್ಟ್ರೆಂತ್ ಆಗಿಸ್ಬೇಕೆ ಹೊರತಾಗಿ ಈ ರೋಗಗಳು ಅವ್ರಿಗೆ ಬಂದು ಅಂಟ್ಕೊಂಡ್ರೆ ವೀಕ್ನೆಸ್ ಆಗ್ಬಿಡುತ್ತೆ. ಸೊ ಅಂದ್ರೆ ಈಗ ನಮ್ಮ ಲೈಫ್ ಸ್ಟೈಲ್ ಮಾಡಿಫೈ ಮಾಡ್ಕೊಂಡ್ರೆ ಇದೆಲ್ಲದರಿಂದ ನಾವು ಹೊರ ಬರೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ, ತುಂಬಾ ಹೆಚ್ಚಾಗಿದೆ. ಸೊ ಲೈಫ್ ಸ್ಟೈಲ್ ಚೆನ್ನಾಗಿ ಮಾಡ್ಕೊಳ್ಳೋದ್ರಿಂದ ನೀವು ಎಷ್ಟೊಂದು ರೋಗಗಳನ್ನ ತಪ್ಪಿಸಬಹುದು, ಕಂಟ್ರೋಲ್ ಮಾಡಬಹುದು, ಕ್ಯೂರ್ ಕೂಡ ಮಾಡಬಹುದು. ಸೊ ಈಗ ಸೆಕ್ಷುವಲ್ ಲೈಫ್ ಅಂತ ಬಂದಾಗ ಪ್ರತಿಯೊಬ್ಬರಿಗೂ ಅವ್ರದೇ ಅಂತ ಫ್ಯಾಂಟಸೀಸ್ ಇರುತ್ತೆ. ಸೊ ಗಂಡು ಹೆಣ್ಣು ಸೇರುವಂತಹ ಸಂಭೋಗ ಪ್ರಕ್ರಿಯೆ ಬಹುಶಃ ಪ್ರಾಕೃತಿಕವಾಗಿ ಅದು ಬಹಳ ಪವಿತ್ರವಾದದ್ದು. ಹೌದು. ಸೊ ಈಗ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂತ ಎಫೆಕ್ಟ್ ಮಾಡೋ ರೀತಿ ಇದೆಯಲ್ಲ, ಕ್ವಾಲಿಟಿ ಆಫ್ ಲೈಫ್ ಎಸ್ಪೆಷಲಿ ಇಂಡಿಯನ್ ಮ್ಯಾನ್, ನೀವು ಹೇಳಿದ್ರಿ ಹೆಣ್ಮಕ್ಳು ಎಷ್ಟೋ ಸರಿ ಗಂಡಸರ ಇರುವಂತ ಏನೋ ಅಭಾವವನ್ನ ಅವ್ರ ತಲೆ ಮೇಲೆ ಹೇಳ್ಕೊಳ್ತಾರೆ ಅಂತ. ಸೊ ಈ ನೇರ ಕಾರಣ ಗಂಡಸರೇ ಅಲ್ವಾ ಸರ್? ಎರೆಕ್ಷನ್ ಸಮಸ್ಯೆ ಗಂಡಸರದ್ದು. ಹೌದು. ಎರೆಕ್ಷನ್ ಮತ್ತೆ ಎಜಾಕ್ಯುಲೇಷನ್. ಸೊ ಈ ಕ್ವಾಲಿಟಿ ಆಫ್ ಲೈಫ್ ನಮ್ಮ ಭಾರತದ ಏನ್ ಜನಗಳಿದ್ದಾರೆ, ಎಸ್ಪೆಷಲಿ ಗಂಡಸರಿಗೆ ಕ್ವಾಲಿಟಿ ಆಫ್ ಲೈಫ್ ಎಲ್ಲೋ ಒಂದ್ ಸ್ವಲ್ಪ ಏರಿಳಿತ ಆಗತ್ತ? ಸ್ವಲ್ಪ ಅಲ್ಲ, ತುಂಬಾ ಆಗತ್ತೆ. ತುಂಬಾ ಅಂದ್ರೆ ಎಷ್ಟು ಹೆಚ್ಚಾಗುತ್ತೆ ಅಂತಂದ್ರೆ, ನಾನು ನನ್ನ ಸ್ಪೆಷಾಲಿಟಿಯಲ್ಲಿ ದಿನನಿತ್ಯವಾಗಿ 15 ರಿಂದ 20 ಪೇಷಂಟ್ಸ್ನ ನೋಡ್ತೇನೆ. ಎರೆಕ್ಟೈಲ್ ಡಿಸ್ಫಂಕ್ಷನ್ ಪೇಷಂಟ್ಸ್ನ, ಸೆಕ್ಷುವಲ್ ಡಿಸ್ಫಂಕ್ಷನ್, ಲಿಬಿಡೋ ಇಲ್ಲದೆ ಇರುವಂತವ್ರನ್ನ. ಅವ್ರಗಳಲ್ಲಿ ಅವರ ಮನೆ ಮುರಿದು ಹೋಗೋ ಹೆದರಿಕೆ ಇರುತ್ತೆ, ಹೆಂಡತಿ ಅವರನ್ನ ಗೌರವಿಸದೇ ಇರೋದು ಹೆದರಿಕೆ ಇರುತ್ತೆ, ಜನಗಳು ಅವರನ್ನ ನೋಡಿ ಹೀಯಾಳಿಸ್ತಾರೆ ಅಂತ ಹೆದರಿಕೆ ಇರುತ್ತೆ. ಕೆಲವರಂತೂ ಸರ್ ನನ್ನ ಜೀವನ ಇಷ್ಟು ಹಾಳಾಗ್ಬಿಟ್ಟಿದೆ ಅಂತಂದ್ರೆ ನನಗೆ ಇದು ನೀವು ಸರಿ ಮಾಡ್ಲಿಲ್ಲ ಅಂತಂದ್ರೆ ನಾನು ಸೂಸೈಡ್ ಮಾಡ್ಕೋಬೇಕು ಅನ್ನೋ ಅಷ್ಟು ಡಿಪ್ರೆಸ್ ಆಗಿರ್ತಾರೆ. ಯಾಕೆ ಅಂತಂದ್ರೆ ನಮ್ಮ ಕರ್ತವ್ಯಗಳು, ಸೆಕ್ಷುವಲ್ ಆಕ್ಟಿವಿಟಿ ಅನ್ನೋದು ಬರೀ ಗಂಡಸರಿಗೆ ಸಮಾಧಾನ ಕೊಡುತ್ತೆ ಅನ್ನೋ ವಿಚಾರ ಸುಳ್ಳು. ಗಂಡಸರಿಗೆ ಎಷ್ಟು ಸಮಾಧಾನ ಕೊಡುತ್ತೋ ಅದಕ್ಕಿಂತ ಹೆಚ್ಚು ಪಟ್ಟು ಖುಷಿ ಪಡೋದು ಹೆಂಗಸರು. ಅವ್ರಿಗೆ ಸಮಾಧಾನ ಆಗ್ತಾ ಇಲ್ಲ, ಖುಷಿ ಆಗ್ತಾ ಇಲ್ಲ ಅಂತಂದ್ರೆ ಬೆಡ್ರೂಮ್ ಪ್ರಾಬ್ಲಮ್ಸ್ ವಿಲ್ ಲೀಡ್ ಟು ಪರ್ಸನಲ್ ಪ್ರಾಬ್ಲಮ್ಸ್ ಇನ್ ದ ಹೌಸ್, ಪರ್ಸನಲ್ ಪ್ರಾಬ್ಲಮ್ಸ್ ವಿಲ್ ಅಫೆಕ್ಟ್ ಹಿಸ್ ವರ್ಕ್ ಪ್ರಾಬ್ಲಮ್ಸ್ ಇನ್ ದ ಆಫೀಸ್. ತುಂಬಾ ಜನಕ್ಕೆ ಮಾನಸಿಕ ದೌರ್ಬಲ್ಯ ಆಗ್ಬಿಡುತ್ತೆ ಇದರಲ್ಲಿ. ಸೊ ಎವ್ರಿಥಿಂಗ್ ಇಸ್ ಕೋರಿಲೇಟೆಡ್. ಅಬ್ಸಲ್ಯೂಟ್ಲಿ. ಸೊ ಎಲ್ಲವೂ ಮನೆಯಿಂದಾನೇ ಶುರು ಆಗುತ್ತೆ, ಬೆಡ್ರೂಮ್ ಇಂದ ಶುರು ಆಗುತ್ತೆ. ಬಹಳ ಚೆನ್ನಾಗಿ ಹೇಳಿದ್ರಿ ಡಾಕ್ಟರ್. ಈಗ ನಮಗೆ ಅನ್ನಿಸ್ತಿರೋ ವಿಚಾರ, ಎಷ್ಟೋ ಜನ ಭಾರತದ ಗಂಡಸರು ಇದನ್ನ ವಾಯ್ಸ್ ಔಟ್ ಮಾಡ್ಬೇಕು, ಮಾಡದೇ ಇದ್ರೆ ಅದು ಅವರಿಗೆ ಆಪತ್ತು. ಹೌದು. ಸೊ ಈಗ ನನ್ನ ಇಮಿಡಿಯೇಟ್ ನೆಕ್ಸ್ಟ್ ಕ್ವೆಶ್ಚನ್ ಇರೋದೇ, ಈ ಸಿಂಪ್ಟಮ್ಸ್ ಅನ್ನ ಹೇಗ್ ತಿಳ್ಕೊಳಕ್ ಸಾಧ್ಯ? ಎಲ್ಲ ಚೆನ್ನಾಗೇ ಇತ್ತು, ಸಡನ್ ಆಗಿ ಏನೋ ಡ್ರಾಪ್ ಆಯ್ತು, ಎಲ್ಲ ಅದ್ಭುತವಾಗಿತ್ತು ಲೈಫು,
ಅಂಡ್ ಆಲ್ ಆಫ್ ಅ ಸಡನ್ ಅಂದ್ರೆ ಓವರ್ ಅ ಪೀರಿಯಡ್ ಆಫ್ ಟೈಮ್ ಏನೂ ಆಗ್ತಾ ಇಲ್ಲ. ಅಂದ್ರೆ ಇನಿಷಿಯಲಿ ಅದೊಂದು ಮದುವೆ ಆಗಿ ಹೊಸ್ತಲ್ಲೋ ಅಥವಾ ಒಂದೆರಡು ಮಕ್ಕಳಾಗಿ ಹೊಸ್ತಲ್ಲಿ ಎಲ್ಲರ ಸಂಭೋಗ ಪ್ರಕ್ರಿಯೆ ಚೆನ್ನಾಗಿರುತ್ತೆ, ಕ್ರಮೇಣ ಅದು ಕ್ಷೀಣಿಸ್ತಾ ಬರುತ್ತೆ, ಕಡಿಮೆ ಆಗ್ತಾ ಬರುತ್ತೆ. ಸೊ ಈ ಸಿಂಪ್ಟಮ್ಸ್ ಅನ್ನ ಕಂಡಿಡ್ಕೊಳ್ಳೋದು ಹೇಗೆ? ಒಂದು ವಂಡರ್ಫುಲ್ ಕ್ವಶನ್ ಕೇಳಿದ್ರಿ ನೀವು. ಇದು ಐ ವುಡ್ ಸೇ ಎಲ್ಲರ ಮನೆ ಸ್ಟೋರಿ ಅಂತಾನೆ ಹೇಳ್ಬೋದು. ಒಂದೇ ವಿಷಯ, ಮದುವೆ ಹೊಸರಲ್ಲಿ ಅಥವಾ ಒಂದು ಹೊಸದಾಗಿರೋ ರಿಲೇಶನ್ಶಿಪ್ನ ಹೊಸದ ಸ್ಟೇಜಲ್ಲಿ ಒಂದು ಸೆಕ್ಷುವಲ್ ಲೈಫ್ ಎಕ್ಸ್ಪೀರಿಯನ್ಸಸ್ಸು, ಪ್ಲೆಷರ್ಸು, ಫ್ಯಾಂಟಸೀಸು ತುಂಬ ಚೆನ್ನಾಗಿ ನಡೀತಾ ಇದ್ದಾವೆ ಅಂತ ನಾವು ಅನ್ಕೊಂಡು ಮುಂದುವರಿತಾ ಇದೀವಿ. ಈ ಪ್ರಶ್ನೆಗೆ ಯಾವ ಸ್ಟೇಜಲ್ಲಿ ಅವ್ರಿಗೆ ಸಮಸ್ಯೆಗಳು ಕಾಡಕ್ಕೆ ಸ್ಟಾರ್ಟ್ ಆಗಿದೆ ಅಂತ ಅನಿಸುತ್ತೆ? 10 ಸತಿ ಸೆಕ್ಷುವಲ್ ಆಕ್ಟಿವಿಟಿ ಮಾಡಿದಾಗ ಯಾವುದೋ ಒಂದು ಎಪಿಸೋಡಲ್ಲಿ ಸಮಸ್ಯೆ ಅನಿಸ್ತು. ಅವತ್ತು ಆಫೀಸಲ್ಲಿ ತುಂಬ ಸ್ಟ್ರೆಸ್ ಆಗಿತ್ತು, ಬಾಸ್ ಕೂಗಾಡಿದ್ರು, ನಿಮ್ಮ ಪೇಪರ್ ವರ್ಕ್ ಸರಿ ಇಲ್ಲ ಅಂತಂದಿದ್ರು, ನಿಮ್ಮ ಡೆಡ್ ಟೈಮ್ ಮೀಟ್ ಆಗಿರಲಿಲ್ಲ ನೀವು. ಎಸ್ಪೆಷಲಿ ಸಾಫ್ಟ್ವೇರ್ ಇಂಜಿನಿಯರ್ಸು ಕೂತ್ಕೊಂಡು 15 ಅವರ್ ಕೆಲಸ ಮಾಡ್ತಾ ಇರ್ತಾರೆ, ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಮನೆಗೆ ಬರೋಷ್ಟೊತ್ತಿಗೆ ಟಯರ್ಡ್ ಆಗ್ತಾರೆ. ಸೊ ಹೀಗೆ ಯಾವುದೋ ಒಂದು ಎಪಿಸೋಡಲ್ಲಿ ಯು ಆರ್ ವೆರಿ ಟಯರ್ಡ್ ಫಿಸಿಕಲಿ ಆ್ಯಂಡ್ ಮೆಂಟಲಿ, ಅವತ್ತು ಮಾಡ್ಲಿಕ್ಕೆ ಆಗಿಲ್ಲ, ನಥಿಂಗ್ ಟು ವರಿ. ಅದು ಅನಾರೋಗ್ಯ ಅಲ್ಲ, ಅದು ಸಹಜವಾದ ವೇರಿಯೇಷನ್. 80% ಚೆನ್ನಾಗಿದ್ದು 20% ತೊಂದರೆ ಅನುಭವಿಸ್ತಾ ಇದ್ರೆ ಅದು ವೇರಿಯೇಷನ್, ಅದು ತೊಂದರೆ ಇಲ್ಲ. ಆದರೆ 40%ಗಿಂತ ಜಾಸ್ತಿ ತೊಂದರೆಗಳು ಫೀಲ್ ಆಗಕ್ಕೆ ಶುರುವಾಯಿತು ಅಂದ್ರೆ ನೀವು 10 ಸತಿ ಪ್ರಯತ್ನ ಮಾಡಿದ್ರಿ, 4 ಸತಿ ನಿಮಗೆ ಸಕ್ಸಸ್ ಸಿಕ್ಕಿಲ್ಲ, ನೀವು ಎಷ್ಟೇ ಕಷ್ಟಪಟ್ಟರು ನಿಮಗೆ ರೆಸ್ಪಾನ್ಸ್ ಬರಲಿಲ್ಲ, ನಿಮ್ಮ ಪಾರ್ಟ್ನರು ನಿಮ್ಮ ಬಗ್ಗೆ ನಿರಾಸೆ ವ್ಯಕ್ತಪಡಿಸ್ತಾ ಇದ್ದಾರೆ, ಆವಾಗ ನೀವು ಅದರದ್ದು ಕಾಳಜಿ ವಹಿಸುವುದು ಉತ್ತಮ. ಯಾಕೆ ಅನ್ನೋದ್ರಿಂದ ನಿಮ್ಮ ಪ್ರಾಬ್ಲಮ್ ನಿಮ್ದೊಬ್ಬರದೇ ಅಲ್ಲ, ನಿಮ್ಮ ಪ್ರಾಬ್ಲಮ್ ನಿಮ್ಮ ಪಾರ್ಟ್ನರ್ನು ಕೂಡ ನಿರಾಸೆ ಪಡಿಸುತ್ತೆ. ಅದಕ್ಕಾಗಿ ಸೂಪರ್. ಸೊ ವಿಚಾರನ ಸ್ವಲ್ಪ ಸಂಕ್ಷಿಪ್ತ ವಿಚಾರ ತಿಳಿಸ್ತಿರೋದ್ರಿಂದ ಅರ್ಥ ಆಗೋರಿಗೆ ಅರ್ಥ ಆಗಿರ್ಲೇಬೇಕು. ಬಿಕಾಸ್ ಜೀವನದಲ್ಲಿ ಬಹಳಷ್ಟು ಮಜಲುಗಳಿದೆ. ಆ ಎಲ್ಲಾ ಮಜಲುಗಳ ಬಗ್ಗೆ ಮಾತಾಡಕ್ಕೆ ಒಂದಷ್ಟು ವಿಡಿಯೋಗಳು ಮಾಡ್ತೀವಿ. ಸದ್ಯಕ್ಕೆ ಇವತ್ತು ಮಾತಾಡ್ತಿರೋ ವಿಚಾರ ನಿಮಗೂ ಗೊತ್ತಾಗಿದೆ, ನನಗೂ ಗೊತ್ತಾಗಿದೆ. ಡಾಕ್ಟರ್ ಮತ್ತೊಂದು ಪ್ರಶ್ನೆ ಕೇಳೋಣ ಈಗ. ಸೊ ಡಾಕ್ಟರ್, ಈಗ ನಮಗೆ ಈ ಎಲ್ಲ ಸಮಸ್ಯೆಗಳ ಬಗ್ಗೆ ಕೇಳಿ 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 ಒಂದ್ ಸ್ವಲ್ಪ ಅವ್ರಿಗೂ ಬ್ಲಡ್ ಪ್ರೆಷರ್ ಜಾಸ್ತಿ ಆಗಿರ್ಬೋದು. ಸೊ ಇದಕ್ಕೆ ಈ ಸಮಸ್ಯೆಗಳಿಗೆ ಪರಿಹಾರ ಇದೆಯಾ, ಟ್ರೀಟ್ಮೆಂಟ್ಸ್ ಇದೆಯಾ, ಏನ್ ಆಪ್ಷನ್ಸು, ಯಾರು ಮೊರೆ ಹೋಗ್ಬೇಕು ಅವರು? ಖಂಡಿತ. ಇದು ಈ ಸಮಸ್ಯೆಗಳನ್ನ ಗುಣಪಡಿಸುವಂತಹ ಡಾಕ್ಟರ್ಸು ಆಂಡ್ರೋಜಿಸ್ಟ್ ಅಂತ ಇರ್ತಾರೆ. ಈ ಆಂಡ್ರೋಜಿಸ್ಟ್ ಅಂದ್ರೆ ಗಂಡಸರ ಲೈಂಗಿಕ ದೌರ್ಬಲ್ಯಗಳನ್ನ ಸರಿಪಡಿಸುವಂಥ ಸ್ಪೆಷಲಿಸ್ಟ್ಸು. ಹೆಂಗಸರಲ್ಲಿ ಇವ್ರಿಗೆ ಈಕ್ವಲೆಂಟ್ ಆಗಿ ತಗೊಂಡ್ರೆ ಗೈನಕಾಲಜಿಸ್ಟ್ ಅಂತ ಹೇಳ್ತೀವಿ, ಗಂಡಸರಲ್ಲಿ ಆಂಡ್ರೋಲಜಿಸ್ಟ್ ಅಂತ ಹೇಳ್ತೀವಿ. ಈ ಆಂಡ್ರೋಲಜಿಸ್ಟ್ ಕೆಲಸ ಮಾಡ್ತಿರುವಂಥವ್ರು ಬೇಸಿಕಲಿ ಯೂರಾಲಜಿಸ್ಟ್ ಆಗಿರ್ತಾರೆ. ಈ ಡಾಕ್ಟರ್ಗಳನ್ನ ನೀವು ಸಂಪರ್ಕಿಸ್ಬೋದು. ಇನ್ನು ಇದಕ್ಕೆ ಪರಿಹಾರ ಅಂತಂದ್ರೆ ಪ್ರಾಪರ್ ಡಯಾಗ್ನೋಸಿಸ್ ಮಾಡಿ ತೊಂದರೆ ಇಲ್ಲ ಅಂತ ನಾವು ಪೇಷಂಟ್ಗೆ ಒಂದು ಆಶ್ವಾಸನೆ ಕೊಟ್ಟ ತಕ್ಷಣನೇ ಒಂದು 80% ಜನಗಳಲ್ಲಿ ಸೈಕಾಲಜಿಕಲ್ ಫ್ಯಾಕ್ಟರ್ಸ್ ಇರುವಂಥವ್ರು ತಕ್ಷಣ ಕಡಿಮೆ ಮಾಡ್ತಾರೆ. ಓಕೆ, ಒಂದು ಸಿಂಪಲ್ ಕೋರ್ಸ್ ಆಫ್ ಮೆಡಿಸಿನ್, ಓಕೆ, ಜಸ್ಟ್ ಟು ಬೂಸ್ಟ್ ಹಿಸ್ ಕಾನ್ಫಿಡೆನ್ಸ್. ಓಕೆ, ಟೆಸ್ಟ್ಗಳು ನಿಮಗೆ ಏನು ತೊಂದರೆ ಇಲ್ಲ ಅಂತ ತೋರ್ಸೋಕ್ಕೆ. ಓಕೆ, ಇಷ್ಟು ಮಾಡ್ತಿದ್ದಂಗೆ ದೇ ರಿಕವರ್. ಅನದರ್ 5 years ನೋ ಪ್ರಾಬ್ಲಮ್. ಸೊ ಅಂದ್ರೆ ಅವರಿಗೆ ಪುರಾವೆಗಳು ಬೇಕು. ಈಗ ನನ್ನಲ್ಲಿ ಸಮಸ್ಯೆ ಇದೆ ಅಂತ ಬಂದವರಿಗೆ ನನ್ನಲ್ಲಿ ಸಮಸ್ಯೆ ಇಲ್ಲ ಅಂತ ನೋಡಿದ ತಕ್ಷಣ ಹೌದು, ದೇರ್ ಹಾಫ್ ದರ್ ಲೈಫ್ ಇಸ್ ಈಸಿ. 90%. ಅದಕ್ಕೆ ನಾವು ಎಷ್ಟೊಂದು ಜನಕ್ಕೆ ನಾವು ಟ್ರೀಟ್ಮೆಂಟ್ ಕೊಡುವಾಗ ಫಸ್ಟ್ಗೆ ಹೇಳ್ತಿರ್ತೀವಿ, ಏನಿಲ್ಲ ನೀನು ತಲೆ ಕೆಡಿಸ್ಕೋಬೇಡ, ಸರಿ ಇರ್ತೀಯ. ಸರ್, ನನ್ನ ವೈಫ್ ಹಿಂಗಂದ್ಬಿಟ್ರು, ನನ್ನ ಗರ್ಲ್ ಫ್ರೆಂಡ್ ಹಂಗಂದ್ಬಿಟ್ರು. ಇನ್ನೂ ನಾನು ಕೆಲವು ಇಂಟ್ರೆಸ್ಟಿಂಗ್ ಕಥೆಗಳನ್ನ ಹೇಳಿದ್ರೆ ಜನಗಳಿಗೇನೆ ಹೆದರಿಕೆ ಆಗ್ಬೋದು, ಅದಕ್ಕೆ ಬೇಡ. ಆದ್ರೆ ಪಾಯಿಂಟ್ ಇಸ್, ಅವ್ರನ್ನ ಯಾರಾದ್ರೂ ಒಬ್ರು ಹಿಂಗೆ ಫಿಂಗರ್ ಮಾಡಿ ತೋರಿಸಿರ್ತಾರೆ, ಏನು ಇದು ಸಮಸ್ಯೆ ನಿಂದು ಅಂತ. ಆವಾಗ ಅವ್ರಿಗೆ ತುಂಬಾ ತೊಂದರೆ ಕೊಟ್ಟಿರುತ್ತೆ. ಇದೊಂಥರ ಬಿಸಿ ತುಪ್ಪ ಹೇಳೋವಾಗಿಲ್ಲ, ನುಂಗೋವಾಗಿಲ್ಲ ಹಂಗೆ. ಸೊ ಅವ್ರಿಗೆ ನಾವು ಟೆಸ್ಟ್ ಮಾಡಿ ನೀವು ಆರಾಮಿದ್ದೀರಾ ಅಂತ ತೋರಿಸಿದ ತಕ್ಷಣ ಒಂದು 80% ಜನ ಆರಾಮ ಆಗ್ತಾರೆ. ಒಂದು ಸ್ಮಾಲ್ ಬೂಸ್ಟ್ ಆಫ್ ಮೆಡಿಸಿನ್ ಕೊಟ್ಟಿದ ತಕ್ಷಣ ಇನ್ನೊಂದು 10% ಜನ ಆರಾಮ ಆಗ್ತಾರೆ. ಸೂಪರ್. ರಿಯಲ್ ಪ್ರಾಬ್ಲಮ್, ಅನಾರೋಗ್ಯ ಯಾರಲ್ಲಿದೆಯೋ ಅವರು ಪರ್ಸಿಸ್ಟ್ ಆಗ್ತಾರೆ. ಈ ಟ್ರೀಟ್ಮೆಂಟ್ಗೆ ಅವರು ಸರಿ ಹೋಗೋದಿಲ್ಲ. ಅವರು ರಿವಿಸಿಟ್ ಮಾಡಿದಾಗ ನಮ್ಮ ಹತ್ರ ಅವ್ರಿಗೆ ಗುಣಪಡಿಸುವಂತಕ್ಕೆ ಅಂತದ್ದು ಬೇರೆ ಬೇರೆ ಟ್ರೀಟ್ಮೆಂಟ್ ಇದೆ. ಈ ಟ್ರೀಟ್ಮೆಂಟ್ಗಳಲ್ಲಿ ನಾವು ಮೆಡಿಕಲ್ ಟ್ರೀಟ್ಮೆಂಟ್ ಅಂತ ಹೇಳ್ತೇವೆ, ಸರ್ಜಿಕಲ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ, ಇಂಟ್ರಾ ಕ್ಯಾವರ್ನೋಸಲ್ ಇಂಜೆಕ್ಷನ್ ಅಂತ ಹೇಳ್ತೀವಿ. ಅಂದ್ರೆ ಒಂದು ಸಿಂಪಲ್ ಟ್ಯಾಬ್ಲೆಟ್, ಜನಗಳಲ್ಲಿ ಫೇಮಸ್ ಇರುವಂತ ಮಾತ್ರೆ ವಯಾಗ್ರಾ. ಅದೊಂದು ಬ್ರ್ಯಾಂಡ್ ನೇಮ್. ನಾನು ಬ್ರ್ಯಾಂಡ್ ನೇಮ್ ಬಗ್ಗೆ
ಹೇಳಕ್ಕೆ ಇಷ್ಟಪಡ್ತಾ ಇಲ್ಲ. ಸಿಲ್ಡನಾಫಿಲ್ ಅಂತ ಒಂದು ಮಾಲಿಕ್ಯೂಲ್ ಇದೆ, ಟೆಡಲಾಫಿಲ್ ಅಂತ ಮಾಲಿಕ್ಯೂಲ್ ಇದೆ. ಈ ಮಾಲಿಕ್ಯೂಲ್ಗಳನ್ನು ನಾವು ಕೊಟ್ಟರೆ ಪೇಷಂಟ್ಗಳಿಗೆ ರೆಸ್ಪಾನ್ಸ್ ಬಂದು ಒಂದು ಸೆಕ್ಷುವಲ್ ಪ್ರಾಬ್ಲಮ್ಸ್ನ ಅವ್ರು ಏನು ಅನುಭವಿಸ್ತಿದ್ರು ಅದರಿಂದ ಹೊರಗೆ ಬರೋಕ್ಕೆ ಅವ್ರಿಗೆ ಅನುಕೂಲ ಆಗುತ್ತೆ. ಕೆಲವರಲ್ಲಿ ಅವರ ಡಯಾಬಿಟೀಸು, BP, ನಾವು ಮಾತಾಡಿದ್ವಿ ಅದ್ರ ಬಗ್ಗೆ, ಅವುಗಳ ಅವ್ರನ್ನ ಬಾಡಿ ಬಿಟ್ಟು ಸರಿಯಲ್ಲ, ಸೊ ಅವ್ರಿಗೆ ಅದರಿಂದ ಮುಕ್ತಿ ಇಲ್ಲ. ಸೊ ಹಾಗಿದ್ದಲ್ಲಿ ಅವರು ತಮ್ಮ ಸೆಕ್ಷುವಲ್ ಲೈಫನ್ನು ನಿರಂತರವಾಗಿ ಖುಷಿಯಿಂದ ಅನುಭವಿಸುವಂಥ ಒಂದು ಫೀಲಿಂಗನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು ನಾವು. ಓಕೆ. ಇದನ್ನೂ ಮಿತಿಮೀರಿ ತೊಂದರೆ ಪಟ್ಟವ್ರಿಗೆ ಇಂಜೆಕ್ಷನ್ ಥೆರಪಿ ಇದೆ, ಅಲ್ಟ್ರಾಸೌಂಡ್ ಥೆರಪಿ ಇದೆ, ಗ್ರೋತ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಅದಿನ್ನೂ ಎಕ್ಸ್ಪೆರಿಮೆಂಟಲ್ ಸ್ಟೇಜಲ್ಲಿದೆ, ಬಟ್ ಕೆಲವರು ಅದನ್ನು ಹಾಕ್ಸ್ಕೊಂಡು ತುಂಬ ಚೆನ್ನಾಗಿ ಇಂಪ್ರೂವ್ ಆಗಿದ್ದಾರೆ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಪಿನೈಲ್ ಪ್ರಾಸೆಸ್ ಅಥವಾ ಪಿನೈಲ್ ಇಂಪ್ಲಾಂಟ್ ಅಂತ ಒಂದು ಸರ್ಜರಿ ಮಾಡ್ತೀವಿ. ಆ ಸರ್ಜರಿ ಮಾಡೋದ್ರಿಂದ ಅತಿಯಾದ ಲೈಂಗಿಕ ದೌರ್ಬಲ್ಯ ಇದ್ದಂಥವರಲ್ಲಿ ಮಾತ್ರೆಗಳಿಂದ, ಇಂಜೆಕ್ಷನಿಂದ, ಕೌನ್ಸಿಲಿಂಗಿಂದ ಎಂಥ ಟ್ರೀಟ್ಮೆಂಟ್ ಕೊಟ್ಟರು ಇಂಪ್ರೂವ್ ಆಗದೇ ಇರುವಂಥವರಲ್ಲಿ ಸಹ ಅದು 100ಕ್ಕೆ 99.9% ಅಷ್ಟು ಗುಣ ಮಾಡುತ್ತೆ. ಸೂಪರ್. ಸೊ ನಿಮ್ಮ ಪ್ರಾಬ್ಲಮ್ಸ್ನ ಹೇಳ್ಕೊಂಡ್ರೆ ನಾವು ಸೊಲ್ಯೂಷನ್ ಕೊಡ್ತೀವಿ. ಅದೊಂದು ಮಾತೇ ಇದೆಯಲ್ಲ ಡಾಕ್ಟರ್, ವೈದ್ಯರ ಹತ್ರ, ಅಡ್ವೊಕೇಟ್ಸ್ ಹತ್ರ ಮತ್ತೆ ಪೊಲೀಸವ್ರ ಹತ್ರ ಎಲ್ಲ ಸುಳ್ಳು ಹೇಳ್ಬಾರ್ದು. ಕರೆಕ್ಟ್ ಹೇಳಿದ್ರಿ. ಸತ್ಯ ಮಾತಾಡಿದ್ರೆ ಪರಿಹಾರ ಸಿಗುತ್ತೆ. ಹೌದೌದು. ಮತ್ತೆ ನಾವು ED ಬಗ್ಗೆ ಮಾತಾಡ್ತಾ ಇದ್ವಿ, ED ಎರೆಕ್ಟೈಲ್ ಡಿಸ್ಫಂಕ್ಷನ್ ಅದ್ರ ಬಗ್ಗೆ ಎಲ್ಲ, ದಟ್ ಈಸ್ ಆಲ್ಸೋ ಕ್ಯೂರಬಲ್ ಅಲ್ವಾ? ಹೌದು. ಈಗ ನಾನು ಇಷ್ಟೊತ್ತು ಹೇಳಿದ್ನಲ್ಲ, ಎರೆಕ್ಷನ್ಗೆ ಮಾತ್ರೆಗಳಿದೆ, ಇಂಜೆಕ್ಷನ್ಸ್ ಇದೆ, ಅಲ್ಟ್ರಾಸೌಂಡ್ ಥೆರಪಿ ಇದೆ, ಮತ್ತೆ ಸರ್ಜರಿ ಇದೆ. ನಾವು ನಿವಾರಣೆ ಮಾಡಬೇಕಾಗಿರುವಂತಹದ್ದು ಅದರ ಒಳಗಡೆ ಇರೋ ರೂಟ್ ಕಾಸ ಅಥವಾ ಮೇಲ್ನೋಟಕ್ಕೆ ಸಮಸ್ಯೆ ಕೊಡ್ತಾ ಇರುವಂತ ಎರೆಕ್ಷನ್ ಸಮಸ್ಯೆನ ಅಂತ ನೋಡ್ಬೇಕು. ರೂಟ್ ಕಾಸ್ ಟ್ರೀಟ್ಮೆಂಟ್ ಅಂತಂದ್ರೆ ಈ ಡಯಾಬಿಟೀಸ್ ಕಂಟ್ರೋಲ್ ಮಾಡೋದು, ಹೈಪರ್ಟೆನ್ಷನ್ ಕಂಟ್ರೋಲ್ ಮಾಡೋದು, ಒಬೆಸಿಟಿ ಕಡಿಮೆ ಮಾಡೋದು, ರಿವರ್ಸ್ ಮಾಡೋದು, ಇಂಥವೆಲ್ಲ ಮಾಡಿದ್ರೆ ರೂಟ್ ಕಾಸ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಒಳಗಿನ ಸಮಸ್ಯೆ ಹೋಗಿ ಎರೆಕ್ಷನ್ ಅನ್ನೋದು ನ್ಯಾಚುರಲ್ ರಿಕವರಿ ಕೊಡುತ್ತೆ. ಯಾರಿಗೆ ಇದ್ರಲ್ಲಿ ಆಗೋದಿಲ್ವೋ, ಮೆಡಿಸಿನ್ಸು, ಇಂಜೆಕ್ಷನ್ಸು, ಸರ್ಜರಿ ಇದ್ದೇ ಇದೆ, ಅವರನ್ನು ನಾವು ನಾರ್ಮಲ್ ಸೆಕ್ಷುವಲ್ ಲೈಫ್ ಅನುಭವಿಸುವಂಥ ಅವ್ರಿಗೆ ಪ್ರಕ್ರಿಯೆ ಕೊಡ್ಬೋದು. ಸೂಪರ್. ಸರಿ ಡಾಕ್ಟರ್, ಈಗ ಬಹಳಷ್ಟು ಗಂಡಸರಲ್ಲಿ ಕಾಣಿಸ್ಕೊಡುವಂತಹ ಆಂಡ್ರೋಲಜಿ ಸಮಸ್ಯೆಗಳ ಬಗ್ಗೆ ಬಹಳಷ್ಟು ಬೆಳಕನ್ನು ಚೆಲ್ಲುವಂತ ವಿಚಾರ ಮಾತಾಡಿದೀವಿ. ಈಗ ನನ್ನಲ್ಲಿರುವಂತಹ ಕೊನೆ ಪ್ರಶ್ನೆ, ಈಗ ಈ ಎಲ್ಲಾ ವಿಚಾರಗಳಲ್ಲಿ ಜನರಲ್ ಪಬ್ಲಿಕ್ ಅಂದ್ರೆ ನಮ್ಮ ಕಾರ್ಯಕ್ರಮವನ್ನ, ಈ ಒಂದು ಸಂದರ್ಶನವನ್ನ ಯಾರು ನೋಡ್ತಿದ್ದಾರೆ, ಯು ಥಿಂಕ್ ಆ ಸಿಂಪ್ಟಮ್ಸ್ ಕಾಣಿಸ್ಕೊಂಡಾಗ ದೇ ಶುಡ್ ವಾಯ್ಸ್ ಔಟ್? ಬಹಳ ಚೆನ್ನಾಗಿ ಹೇಳಿದ್ರಿ. ಹೆಂಗಸರಲ್ಲಿ ಒಂದು ವಿವಾಹಿತ ಹುಡುಗಿ ಸಮಸ್ಯೆ ಪಟ್ಟರೆ ತನ್ನ ತಾಯಿಗೋ ತನ್ನ ಅತ್ತೆಗೋ ಆ ತೊಂದರೆ ಹೇಳಿ ಅವರ ಫ್ಯಾಮಿಲಿ ಗೈನಕಾಲಜಿಸ್ಟ್ ಹತ್ರ ಹೊರಟೋಗ್ಬಿಡ್ತಾರೆ. ಕರೆಕ್ಟ್ ಸರ್. ಸಾವಿರಾರು ವರ್ಷಗಳಿಂದ ಅಥವಾ ನೂರಾರು ವರ್ಷಗಳಿಂದ ಬಂದಿರುವಂಥ ಪರಂಪರೆ, ಹೆಂಗಸರಿಗೆ ಸಮಸ್ಯೆ ಆದರೆ ಅವ್ರಿಗೆ ವೇಟ್ ಮಾಡಲ್ಲ, ತಕ್ಷಣ ಗೈನಕ್ ಹತ್ರ ಹೋಗ್ತಾರೆ. ಗೈನಕಾಲಜಿಸ್ಟು ಅವ್ರನ್ನ ನೋಡ್ತಾರೆ, ಅದಕ್ಕೆ ಎಲ್ಲಿ ಬೇಕೋ ಅಲ್ಲಿಗೆ ಸೂಕ್ತವಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ ಅಥವಾ ಕಳಿಸ್ತಾರೆ. ಗಂಡಸರು ಸರ್ವೆ ಮಾಡಿದವ್ರ ಪ್ರಕಾರ 80% ಸಮಸ್ಯೆಗಳನ್ನ ಮುಚ್ಚಿಡಕ್ಕೆ ಪ್ರಯತ್ನ ಪಡ್ತಾರೆ. ಯಾಕೆ ಡಾಕ್ಟರ್? ವೈ ಇಸ್ ದಟ್? ಐದರ್ ದೇ ಫೀಲ್, ನನಗನ್ಸೋ ಮಟ್ಟಿಗೆ, ನಮ್ಮ ಡಾಕ್ಟರ್ ಕಮ್ಯುನಿಟಿಗೆ ಅನ್ಸೋ ಮಟ್ಟಿಗೆ, ಗಂಡಸಿಗೆ ತೊಂದರೆ ಆಗಿದೆ ಅಂತ ಹೇಳ್ಕೊಂಡ್ರೆ ಮನೆಯಲ್ಲಿ ಅವರು ತಮ್ಮ ದೌರ್ಬಲ್ಯ ತೋರಿಸಂಗೆ ಆಗುತ್ತೇನೋ ಅಂತನೋ ಒಂದು ಈಗೋ ಇಶ್ಯೂ ಇರ್ಬೋದು. ಅಥವಾ ಸೊಸೈಟಿಯಲ್ಲಿ ಗಂಡಸು ಅಂದ್ರೆ ಒಂದು ಮಾಚೋ, ಯಾವುದೇ ಸ್ಟೇಜ್ ಅಲ್ಲಿ ನಿಮ್ಗೆ ಏನ್ ತೊಂದರೆ ಆಗಲ್ಲ, ಮರ್ದ್ಕೋ ದರ್ದ್ ನಹಿ ಹೋತಾ ಅಂತ ಅನ್ನೋದು ಒಂದು ಅಮಿತಾಬ್ ಬಚ್ಚನ್ ಅವರ ಪಿಕ್ಚರ್ ಡೈಲಾಗ್ ಇದೆಯಲ್ಲ, ಹಂಗೆ ಎಲ್ಲರೂ ಬಿಹೇವ್ ಮಾಡಕ್ ಟ್ರೈ ಮಾಡ್ತಾರೆ. ಮತ್ತೆ ಮೂರನೇದಾಗಿ ನಮ್ಮ ಫ್ರೆಂಡ್ ಸರ್ಕಲ್ ಅಲ್ಲೇ ಆಗಲಿ, ಹಿಂಗೆ ಒಂದು ಸಮಸ್ಯೆ ಆಗಿದೆ ಕಣ ನನಗೆ ಅಂತ ಒಬ್ಬ ಫ್ರೆಂಡ್ ಇನ್ನೊಬ್ಬ ಫ್ರೆಂಡಿಗೆ ಹೇಳಿದ್ರೆ ಅವನನ್ನ ಹೀಯಾಳಿಸ್ತಾರೆ ಹೊರತಾಗಿ ಹೌದೇನೋ ಲೆಟ್ ಅಸ್ ಗೋ ಟು ಅ ಡಾಕ್ಟರ್ ಹೇಳಲ್ಲ. ಸೊ ಹೀಗಾಗಿ ನಮ್ಮ ಸೊಸೈಟಿ ಒಂಥರ ಮೇಲ್ ಈಗೋ ಓರಿಯೆಂಟೆಡ್ ಆಗ್ಬಿಟ್ಟಿದೆ. ತುಂಬಾ ಜನ ಹೇಳ್ಕೊಡೋದಿಲ್ಲ, ಕೆಲವು ಸತಿ ಹೇಳ್ಕೊಂಡ್ರು ಅದಕ್ಕೆ ಪರಿಹಾರ ಇಲ್ಲ ಅಂತ ಅನ್ಸುತ್ತೆ. ಬಿಕಾಸ್ ಅವ್ರು ಹೋಗಿ ಮೀಟ್ ಮಾಡ್ತಿರೋದು ಪ್ರಾಬ್ಲಮ್ನ ಹೇಳ್ತಿರೋದು ರಾಂಗ್ ಪರ್ಸನ್ಗೆ. ಅಬ್ಸಲ್ಯೂಟ್ಲಿ. ಫ್ಯಾಮಿಲಿ ಫಿಸಿಷಿಯನ್ ಹತ್ರ ಹೋಗಿದ್ದಾರೆ, ಹೇಳ್ತಾರೆ, ಅವರು ತಮಗೆ ತಿಳಿದ ಮಟ್ಟಿಗೆ ಹೇಳ್ತಾರೆ, ಟ್ರೀಟ್ಮೆಂಟು ಆಗಿಲ್ಲ ಅಂದ್ರೆ ಇಲ್ಲ ಕಣ ನಿನ್ ಸರಿ ಇದೆಯಾ, ಮೈಂಡ್ ಬ್ಲಾಕ್ ಇದು, ಸರಿ ಹೋಗುತ್ತೆ ಅಂತ ಹೇಳ್ತಾರೆ. ಮೈಂಡ್ ಬ್ಲಾಕ್ ಇದ್ರೂ ಅದನ್ನ ಟ್ರೀಟ್ಮೆಂಟ್ ಮಾಡುವಂತ ವಿಧಾನ ಬೇರೆ ಇದೆ. ಸೊ ಅದನ್ನ ಅವರು ಹೇಳ್ಕೋಬೇಕು. ಡಾಕ್ಟರ್ಸು ಸಹ ನಿಮ್ಮ ಪೇಷಂಟ್ಸ್ ನೀವು ಟ್ರೀಟ್ ಮಾಡ್ತಿರ್ತೀರಾ, ಇಂಟರ್ನ್ಯಾಷನಲ್ ಸ್ಟಡಿ ಮಾಡಿರೋ ಪ್ರಕಾರ ಇಂಡಿಯಾದಲ್ಲಿ 100 ಜನಗಳಲ್ಲಿ 3 ಜನ ಡಾಕ್ಟರ್ಸ್ ಮಾತ್ರ ತಮ್ಮ ಪೇಷಂಟ್ಸ್ಗೆ
ನಿನಗೆ ಸೆಕ್ಷುವಲ್ ಪ್ರಾಬ್ಲಮ್ ಇದೆಯೇನಪ್ಪ ಅಂತ ಕೇಳ್ತಾರೆ. 97 ಜನ ಡಾಕ್ಟರ್ಸು ಇಂಡಿಯನ್ ಡಾಕ್ಟರ್ಸ್ ಕೇಳಲ್ಲ. ಯಾಕಂದ್ರೆ ಅವ್ರು ತಮ್ಮದೇ ಸ್ಪೆಷಾಲಿಟಿ ಟ್ರೀಟ್ಮೆಂಟ್ ಅಲ್ಲಿ ತುಂಬಾ ಬ್ಯುಸಿ ಇರ್ತಾರೆ. ಹೈಯೆಸ್ಟ್ ಕೇಳೋದು ಮಿಡ್ಲ್ ಈಸ್ಟ್ ಮತ್ತೆ ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ. ಎಲ್ಲಿ ಕೇಳ್ತಾರೋ ಅಲ್ಲಿನ ಸಮಸ್ಯೆಗಳು ಆಚೆ ಬರುತ್ತೆ, ಎಲ್ಲಿ ಕೇಳಲ್ವೋ ಅಲ್ಲಿ ಸಮಸ್ಯೆಗಳು ಆಚೆ ಬರಲ್ಲ, ಅಲ್ಲೇ ಉಲ್ಬಣಗೊಳ್ಳುತ್ತದೆ. ಹೌದು, ಪೇಷಂಟ್ಸು ಮನಸ್ಸು ಬಿಚ್ಚಿ ಹೇಳ್ಬೇಕು, ಹೇಸಿಗೆ ಪಟ್ಕೋಬಾರ್ದು, ಎಂಬ್ಯಾರಸ್ಮೆಂಟ್ ಏನು ಇಲ್ಲ ಇದರಲ್ಲಿ. ನಿಮಗೆ ಡಯಾಬಿಟಿಸ್ ಬಂದರೆ ಹೇಗೆ ಟ್ರೀಟ್ಮೆಂಟ್ ತೊಗೊಳ್ತೀರಿ, ಬಿ ಪಿ ಬಂದರೆ ಹೇಗೆ ಟ್ರೀಟ್ಮೆಂಟ್ ತೊಗೊಳ್ತೀರಿ, ಕೊಲೆಸ್ಟ್ರಾಲ್ ಬಂದರೆ ತೊಗೋತೀರಿ, ಹಾರ್ಟ್ ಅಟ್ಯಾಕ್ ಆದರೆ ತೊಗೋತೀರಿ, ಚಶ್ಮಾ ಬಂದರೆ ಕಣ್ಣಿಗೆ ಕಾಣಿಸಿಲ್ಲ ಚಶ್ಮಾ ಹಾಕೋತೀರಿ. ಸೊ ಇದೆಲ್ಲ ಥರನೇ ಇದು ಒಂದು ದೇಹದ ಒಂದು ಸಣ್ಣ ದೌರ್ಬಲ್ಯ. ಇದನ್ನ ಸರಿಪಡಿಸ್ಬೋದು ಅಥವಾ ಕಂಟ್ರೋಲ್ ಮಾಡಿಕೊಂಡು ನಿಮ್ಮ ಜೀವನನ ನಾರ್ಮಲ್ ರೇಂಜಲ್ಲಿ ಇಟ್ಕೋಬಹುದು. ತೊಂದರೆ ಆದರೆ ದಯವಿಟ್ಟು ಹೇಳಿ. ಸೂಪರ್. ಸೊ ಇದಿಷ್ಟು ನಮ್ಮ ಸಂದರ್ಶನ ಆಗಿತ್ತು. ಪ್ರವೀಣ್ ಜೋಶಿ ಸರ್, ಹೂಸ್ ಅ ಯೂರೋ ಆಂಡ್ರಾಲಜಿಸ್ಟ್. ಸೊ ಅರ್ಥ ಮಾಡ್ಕೊಳ್ಳಿ, ದೇಹ ಒಂದು ದೇವಸ್ಥಾನ ಅಂತ ನೀವು ಅನ್ಕೊಂಡ್ರೆ, ದೇವಸ್ಥಾನದಲ್ಲಿ ಇರುವಂತ ಅಂಗಾಂಗಗಳು ದೇವರುಗಳು ಅಂತ ಅನ್ಕೊಂಡ್ರೆ, ಈ ತರ ನೀವು ಪರಿಗಣಿಸಿದ್ರೆ ಎಲ್ಲದಕ್ಕೂ ನೀವು ಮರ್ಯಾದೆ ಸಲ್ಲಿಸ್ತೀರಾ. ಇಟ್ ಇಸ್ ಜಸ್ಟ್ ಅ ಪಾರ್ಟ್ ಆಫ್ ಯುವರ್ ಬಾಡಿ. ಡೂ ಟೇಕ್ ಕೇರ್ ಆಫ್ ಇಟ್. ಕರೆಕ್ಟ್. ನಿಮ್ಮ ಪ್ರೀತಿಯಾದ ಮಾತು ನಮ್ಮ ಜನರಲ್ ಪಬ್ಲಿಕ್ಗೆ ಟು ವಾಯ್ಸ್ ಔಟ್ ವೆನ್ ಇಟ್ ಕಮ್ಸ್ ಟು ಸೆಕ್ಷುವಲ್ ಹೆಲ್ತ್. ಸೆಕ್ಷುವಲ್ ಹೆಲ್ತ್ ಕನ್ಸರ್ನ್ಸ್ ಬಂದ ತಕ್ಷಣ ಡಾಕ್ಟ್ರೆ ಅವರು ವಾಯ್ಸ್ ಔಟ್ ಮಾಡಬೇಕು. ಗಂಡಸರಾದ್ರೆ ನೋ ಯು ವಿಲ್ ಹ್ಯಾವ್ ಟು ಗೋ ಮೀಟ್ ದ ಆಂಡ್ರಾಲಜಿಸ್ಟ್. ಹೆಂಗಸರಾದ್ರೆ ಅಫ್ಕೋರ್ಸ್ ದೇ ಮೀಟ್ ದ ಗೈನಕಾಲಜಿಸ್ಟ್. ಕರೆಕ್ಟ್. ಸೊ ಗಂಡಸರಲ್ಲಿರುವಂತಹ ಸಮಸ್ಯೆನ ಯಾವುದೇ ರೀತಿಯ ಡಾಗ್ಮಾಗಳನ್ನ ತಲೆಯಲ್ಲಿ ಇಟ್ಕೊಳ್ದೆ ಈಗೋಗಳನ್ನ ಸೈಡ್ಗಿಟ್ಟು ನಿಮ್ಮ ದೇಹ ನಿಮ್ಮ ಅಂಗ ಚೆನ್ನಾಗಿರ್ಬೇಕು, ವೈವಾಹಿಕ ಜೀವನ ಚೆನ್ನಾಗಿರ್ಬೇಕು. ಅದು ಅಂದ್ರೆ ಡಾಕ್ಟರ್ ಹೇಳ್ದಂಗೆ, ಇಫ್ your bedroom things are good, your personal life is good. If your personal life is good, your office life is good. If your office life is good, your bank balance is good. ಪರ್ಫೆಕ್ಟ್ ಆಗಿ ಹೇಳಿದ್ರಿ. ಸೊ ಡಾಕ್ಟರ್, ಸೆಕ್ಷುವಲ್ ಸಮಸ್ಯೆಗಳನ್ನ ಹೇಳ್ಕೋಬೇಕು ಅಂದ್ರೆ ವೇರ್ ಇಸ್ ದಟ್ ದೇ ವಿಲ್ ಹ್ಯಾವ್ ಟು get in connected with you, sir. ಡಾಕ್ಟರ್ ಪ್ರವೀಣ್ ಜೋಶಿ ಅವ್ರನ್ನ ನೀವು ಭೇಟಿ ಆಗ್ಬೇಕಂದ್ರೆ ಅವ್ರು ತಿಳಿಸ್ತಾರೆ. ವೀಕ್ಷಕರೇ ನಮಸ್ಕಾರ, ಥ್ಯಾಂಕ್ ಯು ನಿಮ್ಮ ಸಮಯಕ್ಕೆ. ನಿಮ್ಗೆ ಈ ಥರ ಸಮಸ್ಯೆ ಕಾಡ್ತಾ ಇದೆ ಅಂತ ಅನಿಸಿದ್ರೆ ನನ್ನನ್ನು ಮೀಟ್ ಮಾಡೋಕ್ಕೆ ನೀವು ಸಹಕಾರ ನಗರದಲ್ಲಿ ಜೋಶೀಸ್ ಆಂಡ್ರಾಲಜಿ ಆ್ಯಂಡ್ ಯೂರಾಲಜಿ ಸೆಂಟರ್ ಅಂತ ಇದೆ. ವಿಕ್ಕಿ ಅವರು ತಿಳಿಸ್ಕೊಟ್ಟಂಗೆ ಇದು ಗಣೇಶ್ ಟೆಂಪಲ್ ಅಪೋಸಿಟ್ ಇರೋದು. ಲ್ಯಾಂಡ್ ಮಾರ್ಕಿಂಗ್ ಏನು ಕಷ್ಟ ಆಗಲ್ಲ. ಇಲ್ಲಿ ಕೆಳಗಡೆ ಬರ್ತಾ ಇರುವಂಥ ಫೋನ್ ನಂಬರ್ಸ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಅಥವಾ ಇಮೇಲ್ ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ಮ ಟೀಮ್ ನಿಮಗೆ ವಾಪಸ್ ಕಾಂಟ್ಯಾಕ್ಟ್ ಮಾಡಿ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ತಾರೆ. ಥ್ಯಾಂಕ್ ಯು. ಸೊ ಚಿಯರ್ಸ್. ಈ ಥರ ಬಹಳಷ್ಟು ವಿಚಾರಗಳನ್ನ ನಾವು ಮಾಡ್ತಾ ಇರ್ತೀವಿ ಆ್ಯಂಡ್ ಮಾಹಿತಿಯನ್ನ ಸಂಗ್ರಹಣೆ ಮಾಡೋದೇ ನಮ್ಮ ಉದ್ದೇಶ ಆಗಿರುತ್ತೆ. ಥ್ಯಾಂಕ್ ಯು ಸೊ ಮಚ್.